Okay, let's go. Hi, hello everyone, welcome back to the video. ಇವತ್ತು ನನ್ನ ಕರಾಟೆ ಕ್ಲಾಸ್ ಹೇಗೆ ನಡೆಯುತ್ತೆ ಅಂತ ತೋರ್ಸೋಣ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಮನೆ ಕೆಲಸ ಬಾಕಿ ಇದೆ, ಅದೆಲ್ಲ ಮುಗಿಸಿ ಹೊರಡಬೇಕು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಎಲ್ಲ ಕೆಲಸ ಮುಗಿಸಿ ಹಾಲೆಲ್ಲ ಕರೆದು ಡೈರಿಗೆ ಹಾಕಿ ಅಲ್ಲಿಂದ ನಾನು ನನ್ನ ಕ್ಲಾಸ್ ಕಡೆಗೆ ಹೊರಟೆ. ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಹೇಳ್ದಂಗೆ ಕರಾಟೆ ಕ್ಲಾಸ್ ತೋರಿಸ್ಬೇಕು ಅಂದ್ಕೊಂಡಿದ್ನಲ್ಲ, ಇದೇ ನನ್ನ ಕರಾಟೆ ಕ್ಲಾಸು. ಇವರೇ ನನ್ನ ಲಿಟನ್ ಚಾಂಪ್ಸು. ಇರು ಮರೆ, ಅವಸರ ಪಡಬೇಡ. ನಾನು ರೀಸೆಂಟಾಗಿ ಕ್ಲಾಸ್ ಓಪನ್ ಮಾಡಿರೋದು. ಕ್ಲಾಸ್ನ ಇನ್ನೂ ಡೆವಲಪ್ ಮಾಡಬೇಕು, ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ತುಂಬ ಪ್ಲ್ಯಾನ್ಸ್ ಇದೆ. ಮುಂದೆ ಕ್ಲಾಸ್ ಯಾವ ಥರ ನಡೀತಾ ಹೋಗುತ್ತೆ ಅಂತ ಮುಂದೆ ಮಾಡೋ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನು ನನ್ನ ಸ್ಟೂಡೆಂಟ್ಸಿಗೆ ಕರಾಟೆ ಮಾತ್ರ ಹೇಳ್ಕೊಡ್ತಿಲ್ಲ, ಅದ್ರ ಜೊತೆಗೆ ಜಿಮ್ನಾಸ್ಟಿಕ್ ಕೂಡ ಹೇಳ್ಕೊಡ್ತಿದ್ದೀನಿ. ಚಿಕ್ಕ ಮಕ್ಕಳಿದ್ದಾಗಲೇ ಫ್ಲೆಕ್ಸಿಬಲ್ ಆಗಿದ್ದರೆ ಮುಂದೆ ಅವರು ಬೇರೆ ಯಾವುದಾದ್ರೂ ಇವೆಂಟ್ಸ್ ಮಾಡುವಾಗ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನನಗೆ ಗೊತ್ತಿರೋಂಥ ಜಿಮ್ನಾಸ್ಟಿಕ್ಗಳನ್ನ ನಾನು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಇವಾಗ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋದಿ ಮೇಲೆ ಬಂದಿದ್ ಬಂದ್ಬಿಡ್ತು ಕಂಡ್ರು. ನನ್ ಬಿಟ್ಬಿಟ್ರು. ನಾನು ಅಂದ್ಕೊಂಡಿರೋ ಥರ ಮಕ್ಕಳು ಏನು ಫ್ಲೆಕ್ಸಿಬಲ್ ಇಲ್ದೇ ಇರೋ ಥರ ಇಲ್ಲ. ಕೆಲವೊಂದು ಮಕ್ಕಳು ತುಂಬ ಫ್ಲೆಕ್ಸಿಬಲ್ ಆಗಿದ್ದಾರೆ, ಕೆಲವೊಂದು ಮಕ್ಕಳು ಹ್ಯಾಂಡ್ ಸ್ಟ್ಯಾಂಡ್ ವಿತೌಟ್ ಸಪೋರ್ಟ್ ಮಾಡ್ತಾರೆ, ಅದ್ರ ಜೊತೆಗೆ ಹೆಡ್ ಹ್ಯಾಂಡ್ ಸ್ಟ್ಯಾಂಡ್ ಕೂಡ ಮಾಡ್ತಾರೆ. ಅದನ್ನೆಲ್ಲ ನೋಡುವಾಗ ನನಗಂತೂ ತುಂಬ ಖುಷಿ ಆಯಿತು, ಇಷ್ಟೊಂದು ಫ್ಲೆಕ್ಸಿಬಲ್ ಆಗಿದ್ದಾರಲ್ಲ ಅಂತ. ಮಕ್ಕಳಿಗೆ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ಹೇಳ್ಕೊಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಇದನ್ನೆಲ್ಲ ನೋಡುವಾಗ ಇಷ್ಟೊಂದು ಫ್ಲೆಕ್ಸಿಬಲ್ ಆಗಿದ್ದಾರಲ್ಲ ಅಂತ ನನಗೂ ಕೂಡ ತುಂಬ ಹ್ಯಾಪಿ ಆಗ್ತಿದೆ. ಕರಾಟೆ ಅಂದರೆ ಬರೀ ಹೊಡೆದಾಡೋದು ಬಡ್ದಾಡೋದು ಅಲ್ಲ. ಕರಾಟೆ ಅಂದರೆ ಒಂದು ಶಿಸ್ತು, ಅದನ್ನ ಮನಸ್ಸನ್ನ ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಪ್ರತಿದಿನ ಪ್ರಾಕ್ಟೀಸ್ ಮಾಡೋದ್ರಿಂದ ಮುಂದೊಂದು ದಿನ ನಾವು ಚಾಂಪಿಯನ್ ಆಗ್ಬೋದು. ಕರಾಟೆ ನಮಗೆ ಗೆಲ್ಲೋದನ್ನ ಮಾತ್ರ ಹೇಳ್ಕೊಡಲ್ಲ, ಸೋತ್ರೆ ಹೇಗೆ ತಗೊಳ್ಬೇಕು, ಮುಂದೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡುತ್ತೆ. ಇದಾಗಿತ್ತು ನನ್ನ ಕರಾಟೆ ಕ್ಲಾಸು. ಮುಂದೆ ಇದೇ ಥರ ಹೊಸ ಹೊಸ ವೀಡಿಯೋಗಳು ಬರ್ತಾ ಹೋಗುತ್ತೆ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.